ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಶೇಷ ಏನು ಅಂದರೆ ನಾವು ಮಾಡಕ್ಕೆ ಹೊರಟಿದ್ದೀವಿ ಪಲಾವ್. ಸೊ ಬನ್ನಿ, ಇವಾಗ ನಿಮಗೆ ಈಸಿಯಾದ ಮೆಥಡ್ ಹೇಳ್ಕೊಡ್ತೀನಿ. ಬೇಕಾಗುವ ಸಾಮಗ್ರಿಗಳು: ಚಕ್ಕೆ, ಹೂಮಕ್ಕು, ಕಾಳುಮೆಣಸು, ಪಲಾವ್ ಎಲೆ. ನಿಮಗೆ ಇಷ್ಟ ಬಂದಿರೋ ತರಕಾರಿ ಎಲ್ಲವೂ ತಗೋಬೋದು. ನಾನಿಲ್ಲಿ ಆಲೂಗಡ್ಡೆ, ಈರುಳ್ಳಿ, ಕ್ಯಾರೆಟ್, ದೊಡ್ಡ ಮೆಣಸಿನ್ಕಾಯಿ, ಹಾಗೆ ರುಬ್ಬಿದ ಮಿಶ್ರಣಕ್ಕೆ ಈರುಳ್ಳಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಶುಂಠಿ. ಫಸ್ಟ್ ನಾವಿಲ್ಲಿ ಎಲ್ಲನೂ ರುಬ್ಕೊಬೇಕು. ಈಗ ಚಕ್ಕೆ ಮತ್ತು ಮಕ್ಕು ಎಲ್ಲ ತಗೊಂಡಿದ್ದೀವಲ್ಲ, ಅದನ್ನು ಬೇಕಾದ್ರೆ ನೀವು ಡ್ರೈ ಹಾಗೆ ಹಾಕ್ಬೋದು, ಇಲ್ಲ ರುಬ್ಬಿ ಕೂಡ ಹಾಕ್ಬೋದು. ನಾನಿಲ್ಲಿ ರುಬ್ಬಕ್ಕೆ ಹಾಕ್ತಾ ಇದ್ದೀನಿ. ಈ ಎಲ್ಲ ಪದಾರ್ಥನ ಪೂರ ನುಣ್ಣಗೆ ರುಬ್ಕೊಬೇಕು. ಹಾಗೆ ಇದನ್ನು ರುಬ್ಕೊಳ್ಳೋತ್ತಿಗೆ ಜಾಸ್ತಿ ನೀರು ಯೂಸ್ ಮಾಡಬಾರ್ದು, ಒಂದು 1/2 ಕಪ್ ಯೂಸ್ ಮಾಡ್ಕೊಬೇಕು ಅಷ್ಟೆ. ಈಗ ಒಲೆ ಮೇಲೆ ಕುಕ್ಕರ್ ಇಡಬೇಕು. ಕುಕ್ಕರ್ಗೆ ಒಂಚೂರು ಎಣ್ಣೆ ಹಾಕಬೇಕು. ಎಣ್ಣೆ ಕಾಯೋ ತನಕ ಕಾಯಬೇಕು, ಅಂದರೆ ಬಿಸಿ ಆಗೋ ತನಕ. ಸೊ ಬಿಸಿ ಆದಮೇಲೆ ಒಂದು ಒಗ್ಗರಣೆ ಹಾಕ್ಕೊಬೇಕಾಗತ್ತೆ ನೀವು. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆ, ಸಾಸಿವೆ, ಹಾಗೆ ಕಡಲೆಬೇಳೆ, ನಿಮಗೇನಾದ್ರು ಕರಿಬೇವು ಬೇಕು ಅಂತಂದರೆ ಕರಿಬೇವು ಹಾಕ್ಬೋದು. ಹಾಗೆ ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಒಂದು ಹಸಿ ವಾಸನೆ ಹೋಗೋ ತನಕ ಕಾಯಿಸಿ, ಅದಾದಮೇಲೆ ಈರುಳ್ಳಿ ಹೆಚ್ಕೊಂಡಿರ್ತೀವಿ ಅಲ್ವಾ, ಈರುಳ್ಳಿನ ಹಾಕಿ ಅದು ಬ್ರೌನಿಷ್ ಆಗೋ ತನಕ ಹುರಿಬೇಕಾಗತ್ತೆ. ಈರುಳ್ಳಿ ಯಾವ ಥರ ಕಲರ್ ಆಗಬೇಕು ನೀವು ಡಿಸೈಡ್ ಮಾಡಿ. ಸ್ವಲ್ಪ ಹಸಿ ಹಸಿ ಇರಬಾರ್ದು ಅಷ್ಟೇ, ಅದನ್ನು ತುಂಬ ಒಂಥರ ಬ್ರೌನಿಷ್ ಆದರೆ ಅದೇ ಬೇರೆ ಟೇಸ್ಟ್ ಬರುತ್ತೆ. ಇಲ್ಲಿ ಈರುಳ್ಳಿ ಬೆಂದಿದೆ. ಸೊ ನಾನು ಹೆಚ್ಕೊಂಡಿರೋ ತರಕಾರಿನೆಲ್ಲ ಹಾಕ್ಬಿಟ್ಟು ಒಂದು 5 to 10 ಮಿನಿಟ್ಸು ಅದೊಂಚೂರು ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಸ್ವಲ್ಪ ಜಾಸ್ತಿ ಟೈಮ್ ಇತ್ತು ಅಂದರೆ ಒಂದೊಂದೇ ತರಕಾರಿ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸಿನೂ ಹಾಕ್ಬೋದು ನೀವು ಇಲ್ಲಿ. ಬಟ್ ನಾನು ಎಲ್ಲ ತರಕಾರಿನೂ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತಿಗೆ ಕೈ ಆಡಿಸ್ತಾ ಇದ್ವಿ, ಹಾಗೆ ಬೇಯಕ್ಕೂ ಬಿಡ್ಬೋದು ನೀವು, ಇಲ್ಲ ಕೈ ಆಡಿಸ್ತಾ ಇರ್ಬೋದು. ಸ್ವಲ್ಪ ಹೊತ್ತಿಗೆ ಕೈ ಆಡಿಸ್ತಾ ಇದ್ವಿ, ಇಲ್ಲಾಂದರೆ ತಳ ಹತ್ತುತ್ತೆ. ಈಗ ಇದು ಬೆಂದಿದೆ. ರುಬ್ಕೊಂಡಿರೋ ಮಿಶ್ರಣನ ಹಾಕ್ಬಿಟ್ಟು ಇದು ಒಂಚೂರು ಕುದಿ ಬರೋ ತನಕ, ಅಂದರೆ ಹಸಿ ವಾಸನೆ ಎಲ್ಲ ಹೋಗೋ ತನಕನೂ ಕುದಿಸ್ಕೊತೀನಿ. ಇಲ್ಲ ಅಂದರೆ ಒಟ್ಟಿಗೆ ನೀವು ಇದ್ರ ಜೊತೆ ನೀರು ಅಕ್ಕಿ ಎಲ್ಲ ಹಾಕಿಬಿಟ್ರೆ ಅದು ಒಂದೇ ಥರ ಮಸಾಲೆ ಉಳಿಯುತ್ತೆ. ಆ ಕಾರಣ ಸ್ವಲ್ಪ ತರಕಾರಿ ಜೊತೆನೂ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲೂ ಅಷ್ಟೇ, ನೀವು ಹಾಗೇನೆ ಬಿಡಕ್ಕೆ ಹೋಗ್ಬೇಡಿ, ಸ್ವಲ್ಪ ಹೊತ್ತಿಗೆ ಕೂಡಿಸ್ತಾ ಇರಿ, ಯಾಕೆಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಇದು ಕುಕ್ಕರ್ ಅಲ್ವಾ, ಹಾಗಾಗಿ. ಈಗ ನೀವು ನೋಡ್ತಾ ಇರ್ಬೋದು ಕುದಿ ಬಂದಿದೆ. ಸೊ ನಾನು ಇದಕ್ಕೆ ಅಕ್ಕಿ ಹಾಕ್ತಾ ಇದ್ದೀನಿ. ತೊಳೆದಿಟ್ಕೊಂಡಿದ್ದೆ ನಾನು ಅಕ್ಕಿನ. ಸೊ ಅಕ್ಕಿನ ಹಾಕ್ತಾ ಇದ್ದೀನಿ. ಈಗ ಅಕ್ಕಿ ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಕೂಡಿಸ್ಕೊಳ್ತೀನಿ, ಯಾಕೆ ಅಂದರೆ ರುಬ್ಬಿರೋ ಮಿಶ್ರಣ ಎಲ್ಲ ಸ್ವಲ್ಪ ನೀಟಾಗಿ ಕೂಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಹೊತ್ತು ಕೂಡ್ಕೊಂಡು. ಈಗಂತೂ ಕಮ್ಮಿ ನೀರು ಇರುತ್ತೆ, ಈಗಂತೂ ಬಿಡಂಗೆ ಎಲ್ಲ ನೀವು ಆ ಥರನೇ ಕೂಡಿಸ್ತಾನೆ ಇರಬೇಕಾಗುತ್ತೆ. ಸ್ವಲ್ಪ ಕಲರೆಲ್ಲ ಹಾಕಿದ್ಮೇಲೆ ಅಂದರೆ ಇನ್ನೊಂದು ಕುದಿ ಬರಬೇಕಾಗುತ್ತೆ. ಈಗ ಒಂಚೂರು ಉಪ್ಪನ್ನು ಹಾಕ್ಬಿಟ್ಟು, ಯಾಕೆಂದರೆ ಈಗ ಬೇಯ್ತಾ ಇದೆ ಅಲ್ವಾ, ಈಗ ಉಪ್ಪು ಹಾಕ್ಕೊಳ್ಳೋಕ್ಕೆ ಸರಿಯಾಗಿ ಟೈಮು. ನಿಮಗೆ ಎಷ್ಟು ಉಪ್ಪು ಬೇಕು ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕೂಡಿಸಿ. ಸ್ವಲ್ಪ ಹೊತ್ತು ಮಾತ್ರ, ಜಾಸ್ತಿ ಕೂಡ್ಸೋಕೆ ಹೋಗ್ಬೇಡಿ, ಆವಾಗ ಹಂಚಕ್ಕೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ ನಾನು ಎಷ್ಟು ಅಕ್ಕಿ ತೊಗೊಂಡಿದ್ದೀನೋ ಅದು ಡಬಲು ನೀರು ಹಾಕ್ಕೊತಾ ಇದ್ದೀನಿ. ಡಬಲು ಅಥವಾ ಟ್ರಿಬಲು ಹಾಕ್ಕೊಬೋದು ನೀವು, ಯಾಕೆಂದರೆ ಇದು ಸಣ್ಣ ಅಕ್ಕಿ ಆಗಿರೋ ಕಾರಣ. ಈಗ ಒಂದು 5 ನಿಮಿಷ ಕೂಡಿಸ್ಬಿಟ್ಟು
ಮತ್ತೆ ಕುದಿ ಬರಕ್ ಬಿಡ್ತಾ ಇದ್ದೀನಿ ನಾನು. ಈ ತರ ಮಾಡಿದಾಗ ಕುಕ್ಕರ್ ಕುಗ್ಸೋದು ಜಾಸ್ತಿ ಹೊತ್ತು ಬೇಡ ಆಗುತ್ತೆ, ಬೇಗ ಬೆಂದ್ಬಿಡುತ್ತೆ. ಹಾಗೇನೆ ನನ್ನ ಹತ್ರ ಸೋಯಾ ಚಂಕ್ಸ್ ಇತ್ತು, ಅದು ಮತ್ತೆ ಬೆಲ್ಲನೂ ಹಾಕ್ದೆ. ಆಲ್ರೆಡಿ ಒಂದು ಕುದಿ ಬಂತು. ಈಗ ನಾನು ಕುಕ್ಕರ್ ಮುಚ್ತಾ ಇದ್ದೀನಿ. 2 ವಿಷಲ್ ಕೂಗಿದೆ, ಸಾಕು ಇದು. ಈಗ ವಿಷಲ್ ಕೂಗಿದೆ, ಓಪನ್ ಮಾಡಿದ್ರೆ ಏನು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಎಷ್ಟು ಕ್ರೇಜಿಂಗ್ ಆಗಿ ಪಲಾವ್ ಈಗ ನೋಡಿ.